ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಲೆಟ್ಸ್ ಕುಕ್ ವಿತ್ ಮೀ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಎಪಿಸೋಡ್ 1. ಇವತ್ತು ನಾವು ಕುಕ್ ಮಾಡ್ತಾ ಇರೋದು ಬಟರ್ ಚಿಕನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ಗೆ ನಾವು ಈರುಳ್ಳಿ ಮತ್ತು ಟೊಮೆಟೊನ ಚಾಪ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಬಾಣಲಿಗೆ ಬಟರ್ನ ಹಾಕಿ ಇಟ್ಕೊಳ್ಳೋಣ. ಆಮೇಲೆ ಆ ಬಟರ್ ಹಾಕಿಟ್ಟಿರೋ ಬಾಣಲಿಗೆ ಚಾಪ್ ಮಾಡಿರೋಂಥ ಆನಿಯನ್ಸ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಆ ಆನಿಯನ್ಸು ಗೋಲ್ಡನಿಶ್ ಆಗಿ ಟರ್ನ್ ಆಗೋ ತನಕ ಅದನ್ನು ಫ್ರೈ ಮಾಡ್ತಾ ಇರೋಣ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡೋಣ. ಅದಾದಮೇಲೆ ಟೊಮೆಟೊ, ಆಮೇಲೆ ಅದನ್ನು ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡೋಣ. ಅದಾದಮೇಲೆ ಅದಕ್ಕೆ ಒಂದು 3 ಒಣಮೆಣಸಿನ್ಕಾಯಿನ ಹಾಕೊಳ್ಳೋಣ. ಅದನ್ನು ಕೂಡ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಧನಿಯಾ ಪುಡಿ ಹಾಕ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ಳೋಣ. ಅದು ಆ ಕಡೆ ಬೇಯ್ತಾ ಇರೋ ಟೈಮಲ್ಲಿ ಸೈಮಲ್ಟೇನಿಯಸ್ ಆಗಿ ನಾವು ಇಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಫಸ್ಟಿಗೆ ನೀರು ಹಾಕಿದ್ದೀವಿ. ಅದಾದಮೇಲೆ ಚಪಾತಿ ಹಿಟ್ಟು, ನಿಮ್ಮ ಮನೇಲಿ ಯಾವ ಚಪಾತಿ ಹಿಟ್ಟು ಅವೈಲೇಬಲ್ ಇದೆಯೋ ಅದನ್ನೇ ಹಾಕ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಸ್ವಲ್ಪ ಹಸಿ ಟೆಕ್ಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಎಣ್ಣೆ 1 2 ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದು ಜಸ್ಟ್ ಸಿಂಪ್ಲಿ ತೆಗೆದಿದ್ದು ಈ ಥರ ಮೆಮೊರಿಗಿರಲಿ ಅಂತ. ಅದಾದಮೇಲಿಂದ ನಾವು ಚಿಕನ್ನ ಅರಿಶಿನ ಹಾಕಿ ಕ್ಲೀನಾಗೆ ತೊಳ್ಕೊಳ್ಳೋಣ. ಬಿಕಾಸ್ ಅದು ಅರಿಶಿನ ಹಾಕೋದ್ರಿಂದ ಸ್ಮೆಲ್ ಏನೂ ಇರೋಲ್ಲ. ಅದಾದಮೇಲಿಂದ ನಾವೊಂದು ಗ್ರೇವಿ ಏನು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ಳೋಣ. ಆಮೇಲೆ ತೊಳೆದಿಟ್ಟಿರೋಂಥ ಚಿಕನ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಕರ್ಡ್ ಹಾಕ್ಕೊಳ್ಳೋಣ. ಸ್ವಲ್ಪ ಇರಲಿ, ಜಾಸ್ತಿನೂ ಬೇಡ. ಅದಾದಮೇಲೆ ನಿಂಬೆಹಣ್ಣು ಹಾಕೋಣ. ಬೀಜನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಅದಾದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಕಾಶ್ಮೀರಿ ಪೌಡರ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ. ನಾವು ಗರಂ ಮಸಾಲ 2ಕ್ಕೆ ಹಾಕಿದ್ವಿ ಆವಾಗಲೇ, ಆ ಕರಿದಕ್ಕೆ, ಇವಾಗ ಚಿಕನ್ಗೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಮಾಡ್ಕೊಂಡಿರೋವಂಥ ಕರಿ ಅದನ್ನು ನಾವು ಮಿಕ್ಸಿಗೆ ಹಾಕಿ ಕ್ಲೀನಾಗಿ ರುಬ್ಬೋಣ. ಅದಾದಮೇಲೆ ನಾವು ಈ ಕಡೆ ಮ್ಯಾರಿನೇಟ್ ಮಾಡಿರೋವಂಥ ಚಿಕನ್ ಸಪ್ರೇಟಾಗಿರುತ್ತೆ. ಇದು ಬಂದ್ಬಿಟ್ಟು ಕರಿ, ನಾವು ರುಬ್ಬಿಕೊಂಡಿದ್ವಲ್ಲ ಆ ಕರಿ ಇದು. ಅದಾದಮೇಲೆ ಇನ್ನೊಂದು ಬಾಣಲಿ ಅಥವಾ ಪಾತ್ರೆ, ಕಡಾಯಿ ಏನಾದರೂ ತೊಗೊಂಡು ಅದಕ್ಕೆ ಬೆಣ್ಣೆನ ಹಾಕೋಣ. ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಹಾಕೋಣ. ಬಿಕಾಸ್ ಇದು ಬಂದುಬಿಟ್ಟು ಬಟರ್ ಚಿಕನ್ ಆಗಿರೋದ್ರಿಂದ ಜಾಸ್ತಿ ಬೆಣ್ಣೆ ಹಾಕಿದ್ದೀವಿ. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದ್ರದ್ದು ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿರಬೇಕು. ಜಾಸ್ತಿ ನೀರಾಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ಫುಲ್ ಬಾಯ್ಲ್ ಆಗ್ತಾಯಿದೆ. ಫುಲ್ ಬಾಯ್ಲ್ ಆಗಾದಮೇಲೆ ಎರಡೂ ಕೂಡ ಕ್ಲೀನಾಗಿ ಬಾಯ್ಲ್ ಆಗಬೇಕು. ಮ್ಯಾರಿನೇಟ್ ಮಾಡಿರೋ ಚಿಕನ್ನು ಕ್ಲೀನಾಗಿ ಫ್ರೈ ಆಗಿರಬೇಕು. ಆಮೇಲೆ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ನಾವು ಮಾಡಿಟ್ಕೊಂಡಿರುವಂಥ ಕರಿಗೆ ಫ್ರೈ ಮಾಡ್ಕೊಂಡಿರುವಂಥ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೋಡೋಕ್ಕೆ ಎಷ್ಟು ಡೆಲಿಷಿಯಸ್ ಆಗಿದೆ. ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ಕೈಯಲ್ಲಿ ರಬ್ ಮಾಡಿ ಹಾಕೋದಂತನ. ಅದಾದಮೇಲಿಂದ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ 1 ರೌಂಡು ಕಸ್ತೂರಿ ಮೇಥಿ ಹಾಕಿರೋದ್ರಿಂದ 10 ಮಿನಿಟ್ಸು ಬಾಯ್ಲ್ ಆಗಕ್ಕೆ ಬಿಟ್ಬಿಡಬೇಕು. ಅದು ಬಾಯ್ಲ್ ಆಗ್ತಿರೋ ಟೈಮಲ್ಲಿ ನಾವು ಚಪಾತಿ ಮಾಡ್ಕೊಳ್ಳೋಣ. ರೆಡಿ! ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್.